ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮ ಸಾಹುಕಾರ ಅಂದರೆ ಊರು ಗೌಡ ಯಾವಾಗಲೂ ಬಾಳು ಮಾಮನ ಬಗ್ಗೆನೇ ಥಿಂಕಿಂಗ್ ಮಾಡ್ತಾ ಇರ್ತಾನೆ. ಯಾವಾಗಲೂ ಅವನ ಬಗ್ಗೆನೇ. ಮಗನೂ ಕೂಡ ಒಳ್ಳೆಯವನು ಅಂತಾನಲ್ಲ, ಏನಾಗಿದೆ ಇವ್ರಿಗೆಲ್ಲ, ಊರು ಹೆಂಗಸರು ಗಂಡಸರು ಎಲ್ಲ ಅವನಿಗೆ ಕೈ ಮುಗಿತಾರೆ, ಎಲ್ಲರೂ ಬೆಲೆ ಕೊಡ್ತಾರೆ, ಯಾಕೆ ಹಿಂಗೆ ಅಂತೇಳ್ಬಿಟ್ಟು ಇವನು ತಲೆ ಕೆಡಿಸ್ಕೊಂಡೇ ಇರ್ತಾನೆ. ಆಮೇಲೆ ಅದೆಲ್ಲ ಸಾಕಾಗಿಲ್ಲ ಅಂಥೇಳಿ ಊರ ಹುಡುಗರನ್ನ ಕರೆಸ್ಬಿಟ್ಟು ವಿಚಾರಿಸ್ತಾನೆ. ಅಲ್ಲ ಕಣೋ, ಬಾಳುನ ಕಂಡ್ರೆ ಎಲ್ಲರಿಗೂ ಇಷ್ಟ ಅಂತಲ್ಲ, ಯಾಕೋ ಅಂತ ಕೇಳ್ತಾನೆ. ಹೌದು, ಅವರು ಒಂಥರ ದೇವತೆ ಮನುಷ್ಯ, ಅವ್ರನ್ನ ಕಂಡ್ರೆ ಎಲ್ಲರಿಗೂ ಇಷ್ಟ, ಹಾಗಾಗಿ ಬಾಳುಗೆ ಎಲ್ಲರೂ ಇಷ್ಟ ಆಗ್ತಾರೆ, ಬಾಳನ್ನು ಎಲ್ಲರನ್ನೂ ಇಷ್ಟಪಡ್ತಾನೆ ಅಂತ ಹೇಳ್ತಾನೆ. ಆಮೇಲೆ ಏನಿಲ್ಲ ಬಿಡು, ಮದುವೆ ಯಾವಾಗಂತೋ ಅಂತಾನೆ. ಮದುವೆ ಆಗುತ್ತೆ ಬಿಡಿ ಆಗುವಾಗ ಅಂತ ಅಂದರೆ, ಇಲ್ಲ ಇಲ್ಲ ಮಾಡಬೇಕು, ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು, ಹಂಗೆ ಕಾಯೋಕ್ಕಾಗಲ್ಲ ಅಂತ ಈ ಗೌಡಂದು ಗೌಡನ ಹೆಂಡ್ತಿದ್ದು ಆ ಥರ ಮೆಂಟಾಲಿಟಿ. ಆದರೆ ಗೌಡ ಏನು ಮಾಡ್ತಾನೆ, ಯಾವಾಗ ನೋಡಿದ್ರೂ ಮದುವೆ ಮಾಡಬೇಕು, ಅವನಿಗೆ ಮದುವೆ ಮಾಡಬೇಕು. ಹೆಂಡ್ತಿ ಹೇಳ್ತಾಳೆ, ಅವನೊಬ್ಬನಿಗೆ ಅಲ್ಲ ಮದುವೆ ಮಾಡೋದು, ಇವರಿಬ್ಬರು ಫ್ರೆಂಡ್ಸು, ಇವನಿಗೂ ಮದುವೆ ಮಾಡಬೇಕು, ನನ್ನ ಮಗನಿಗೂ ಗುಂಡುಗೂ ಮದುವೆ ಮಾಡಬೇಕು, ಅವನಿಗೂ ಏಜ್ ಆಯಿತು ಅಂತ ಹೇಳ್ತಾಳೆ. ಆಯಿತು ತಗ, ಮಾಡಿರಾಯಿತು ಅಂತ ಹೇಳ್ತಾನೆ. ಈ ಕಡೆ ಬಂದು ಹುಡುಗಿ ಮನೆಯವರು ಅಂದರೆ ಸತ್ಯಕ್ಕವ್ರ ಮನೆಯವರು ಎಲ್ಲರೂ ಬಂದಿದ್ದಾರೆ. ಯಾರ ಮನೆಗೆ? ಬಾಳು ಮನೆಗೆ. ಅಂದರೆ ಮದುವೆ ನಿಶ್ಚಯ ಮಾಡ್ಕೊಂಡು ಹೋಗೋಕ್ಕೆ ಎಲ್ಲರೂ ಬಂದಿದ್ದಾರೆ. ಬಾಳು ಅಪ್ಪ, ಬಾಳು ಬಾಳು ಅಪ್ಪ ಅಲ್ಲ ಬಾಳು ಸತ್ಯಕ್ಕನ ಅಪ್ಪ, ಸತ್ಯಕ್ಕನ ಅಜ್ಜಿ, ಸತ್ಯಕ್ಕನ ತಮ್ಮ ಎಲ್ಲರೂ ಬಂದವರೆ. ಸತ್ಯಕ್ಕನ ಅಮ್ಮ ಮಾತ್ರ ಬಂದಿಲ್ಲ, ಇನ್ನೆಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದು ಕಾವಲು ಕೂತಿದ್ದಾರೆ ಬಾಳು ಆಚೆಗೆ ಹೋಗ್ದಂಗೆ. ಬಾಳು ರಾತ್ರಿ ಹೋಗಿ ಬಾಗಿಲು ಹಾಕ್ಕೊಂಡಿರೋನು ಇನ್ನೂ ಎದ್ದಿಲ್ಲ ರೂಮಿಂದ. ಹಂಗಾಗ್ಬಿಟ್ಟು ಸತ್ಯಕ್ಕ ಎಲ್ಲರಿಗೂ ತಿಂಡಿ ಮಾಡ್ತಾಯಿದ್ದಾಳೆ. ಸತ್ಯವ ತಿಂಡಿ ಮಾಡ್ತಿದ್ದಾಳೆ. ಇವ್ರು ನೋಡಿದ್ರೆ ಇಲ್ಲಿ ಕಾಯ್ಕೊಂಡು ಕೂತಿದ್ದಾರೆ, ಅಜ್ಜಿ ಮಗ ಎಲ್ಲವ. ಬನ್ನಿ ಎಲ್ಲ ಜಳಕ ಮಾಡ್ಕೊಂಡು ತಿಂಡಿ ತಿನ್ನಿ ಅಂತ ಅಂದರೆ, ಇಲ್ಲ ಇಲ್ಲ ಬಾಳು ಎಲ್ಲರೂ ಹೋಗ್ಬಿಟ್ರೆ ಕಷ್ಟ, ಅವನ ಹತ್ರ ಮಾತಾಡ್ಬಿಡೋಣ, ಆಮೇಲೆ ತಿಂಡಿ ತಿನ್ನೋಣ ಅಂತ. ಅಯ್ಯೋ ಬನ್ನಿ, ಬಾಳು ಮಾತಾಡೋಕ್ಕೇನು, ಎಲ್ಲಿ ಹೋಗ್ತಾನೆ, ಮನೆ ಇದೆ ಅಲ್ವಾ, ಇನ್ನೆಲ್ಲಿ ಹೋಗ್ತಾನೆ, ಬನ್ನಿ ಬನ್ನಿ ಅಂತ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ಹೌದಲ್ವಾ ಎಲ್ಲಿ ಹೋಗ್ತಾನೆ ಅಂತ ಹೇಳ್ಬಿಟ್ಟು, ಆಗ ಸತ್ಯವನ ತಂಗಿ ಬಂದು ಎಲ್ಲರಿಗೂ ತಿಂಡಿ ಆಗೈತೆ ಬನ್ನಿ, ನಾಷ್ಟ ಆಗೈತೆ ಬನ್ನಿ ಅಂತ ಕರೀತಾಳೆ. ಆಮೇಲೆ ಸರಿ ಎಲ್ಲರೂ ಎದ್ದೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿಯಾಗಿ ತಿಂಡಿ ಮಾಡೋಕ್ಕೆ ಅಂತ ಹೋಗ್ತಾರೆ. ಸತ್ಯವ ಅಷ್ಟೊತ್ತಿಗೆ ತಿಂಡಿ ಮಾಡಿ ರೆಡಿ ಮಾಡಿರ್ತಾಳೆ. ಅತ್ತೆ ಹೋಗಿ ಕೇಳ್ತಾಳೆ, ಸುಂದ್ರ ಏನು ಸತ್ಯವ ತಿಂಡಿ ಎಲ್ಲ ಆಯ್ತಾ ಅಂತ. ಹ್ಞೂ ಅತ್ತೆ ಆಗೈತೆ. ಏನು ಪಲ್ಯ ಮಾಡಿಯ? ಬೆಂಡೆಕಾಯಿ ಚಟ್ನಿ ಪುಡಿ ಹಾಕಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಆಯಿತು ಕಣ್ಣು ಅತ್ತೆ ಅಂತ ಹೇಳ್ತಾಳೆ. ಆಮೇಲೆ ಕರೀಲ ಮತ್ತು ಎಲ್ಲರನ್ನೂ ಊಟಕ್ಕೆ ತಿಂಡಿಗೆ ಅಂತಂದರು. ಕರೀರಿ ಅಂತ ಹೇಳ್ತಾಳೆ. ಆಯಿತು ಕರೀರಿ ಅಂತಾಳೆ. ಆಮೇಲೆ ಹೋಗಿ ಎಲ್ಲರನ್ನೂ ಕರೀತಾಳೆ, ಎಲ್ಲರೂ ಬರ್ತಾರೆ. ಬಾಳು ಮಾತ್ರ ಸ್ನಾನ ಮಾಡಿ ರೆಡಿ ಆದ, ಆದರೆ ದೇವ್ರ ಹತ್ರ ಕೇಳ್ಕೊಂಡ, ನನ್ನನ್ನು ಬಿಡುಗಡೆ ಮಾಡು ಇದರಿಂದ ಅಂತೇಳ್ಬಿಟ್ಟು ಕೇಳಿಕೊಂಡು ಅವನು ಅಲ್ಲಿಂದ ಹೋಗ್ಬಿಟ್ಟಿದ್ದಾನೆ. ಅಲ್ಲಿಲ್ವೇ ಇಲ್ಲ ರೂಮಲ್ಲಿ. ಆಮೇಲೆ ಸತ್ಯವನ ತಮ್ಮನ ಕಳಿಸ್ತಾರೆ, ಹೋಗಿ ಕರ್ಕೊಂಬ, ರೂಮಲ್ಲಿದ್ದಾನೇನೋ, ಬಾಳು ಬಂದಿಲ್ಲ, ಬರಲಿ, ಅವನೊಬ್ಬ ಬಂದಮೇಲೆ ಎಲ್ಲ ತಿಂಡಿ ತಿನ್ನೋಣ ಅಂತ ಒಟ್ಟಿಗೆ ಕಾಯ್ತಾ ಇರ್ತಾರೆ. ಅವನು ಬರೋದೇ ಇಲ್ಲ. ಆಮೇಲೆ ಸತ್ಯವನ ಅಪ್ಪ ಹೇಳ್ತಾನೆ, ಬರಲಿ ಇನ್ನೊಂದು 10 ನಿಮಿಷ ಕಾಯನ್ನ, ಬಾಳು ಬಂದುಬಿಡ್ಲಿ, ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಂತೇಳಿ. ಅಲ್ಲೋಗಿ ರೂಮಲ್ಲಿ ನೋಡ್ತಾನೆ, ಎಲ್ಲೂ ಇಲ್ಲ. ಬಾಳು ಇಲ್ಲ, ಹೋಗ್ಬಿಟ್ಟಿದ್ದಾನೆ, ಎಲ್ಲೋದ ಅಂತ ಗೊತ್ತಿಲ್ಲ ಅಂತೇಳಿ ಬಂದು ಹೇಳ್ತಾನೆ. ಇದು ಒಳ್ಳೆ ಕತೆ ಆಯ್ತಲ್ಲ, ಎಲ್ಲಿ ಹೊರಟೋದ ಬಾಳು ಅಂತೇಳ್ಬಿಟ್ಟು ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ. ಆಮೇಲೆ ಬಾಳು ಇಲ್ಲವೇ ಇಲ್ಲ, ಎಲ್ಲೋದ ಏನು ಕತೆ ಅಂತ ಇಲ್ಲ. ಈ ಕಡೆ ಈ ಗೌಡ ಯಾವಾಗಲೂ ತಲೆಗೆ ಹುಳ ಬಿಟ್ಕೊಂಡೇ ಇರ್ತಾನೆ. ಗೌಡನ ಹೆಂಡ್ತಿ ಇಬ್ಬರು ಹುಳ ಬಿಟ್ಕೊಂಡೇ ಇರ್ತಾರೆ. ಈಗ ಗುಂಡುಗೂ ಮದುವೆ ಮಾಡಿಬಿಡ್ಬೇಕು. ಗುಂಡ ಬಂದು ಬಾಳು ಬಗ್ಗೆ ಹೊಗಳ್ತಾನೆ, ಬಾಳುಗೆ ಬೈಯಕ್ಕೆ ಬಿಡಲ್ಲ, ಬಾಳುಗೇನು ಅನ್ನಕ್ಕೆ ಬಿಡಲ್ಲ. ಇವನು ಯಾಕೆ ಹಿಂಗಾಡ್ತಾನೆ, ನಮ್ಮ ಹೊಟ್ಟೆಲಿ ಹುಟ್ಟಿರೋ ಮಗ ಬಾಳನ್ನು ವಹಿಸ್ಕೊಂಡು ಬರ್ತಾನಲ್ಲೇ ಅಂತ ಹೇಳ್ತಾರೆ. ಹಂಗಾಗ್ಬಿಟ್ಟು ಯಾವಾಗಲೂ ಬಾಳು ಅಂತಲೇ ಇರ್ತಾನೆ. ಅದಕ್ಕೆ ಇವ್ರ ಅಪ್ಪ ಅಮ್ಮಂಗೆ ಸಿಟ್ಟು ಮಗನ ಮೇಲೆ, ತಿನ್ನೋದು ನಮ್ಮನೆ ಅನ್ನ, ಯಾವಾಗಲೂ ಬಾಳನ್ನು ಹೊಗಳ್ತಾನಲ್ಲ ಅಂತೇಳ್ಬಿಟ್ಟು.
ಕೈ ಮುಗಿತಾನೆ, ದೇವರೇ ಪಾಂಡುರಂಗ ನನಗೆ ಇದರಿಂದ ಬಿಡುಗಡೆ ಕೊಡಪ್ಪ, ನನಗೆ ಸಂಸಾರದ್ದು ನೊಗ ನನ್ನ ತಲೆ ಮೇಲೆ ಏರಿಸ್ಬೇಡ, ನಾನು ಆರಾಮಾಗಿ ಇಂಡಿಪೆಂಡೆಂಟಾಗಿ ಇರಬೇಕು, ನಾನು ಲೋಕ ಸಂಚಾರಿ, ನನಗೆ ಮದುವೆ ಮತ್ತಿನ್ನೊಂದು ಏನೂ ಬೇಡ, ನನ್ನ ಸ್ವತಂತ್ರವಾಗಿ ಬದುಕಕ್ಕೆ ಬಿಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊತಾನೆ. ಸತ್ಯವ ಬೇರೆ ಕಡೆ ಎಲ್ಲಾದರೂ ಲಗ್ನ ಆಗಿ ಚೆನ್ನಾಗಿರಲಿ, ಆದರೆ ನನ್ನ ಕಟ್ಕೊಂಡು ಅವಳು ಊರೂರು ಅಲಿಯೋದು ಬೇಡ ಅಂತ ಎಲ್ಲ ಕೇಳ್ಕೊತಾನೆ. ಪಾಂಡುರಂಗ ನನಗೆ ಏನಾದರೂ ದಾರಿ ತೋರಿಸ್ಬೇಕು ಅಂತ ಕೇಳ್ಕೊತಾನೆ. ಆಮೇಲೆ ಈ ಕಡೆ ಸತ್ಯವ ಎಲ್ಲ ಅಕ್ಕಿ ಹಿಟ್ಟು ಹಾಕ್ಕೊಂಡು ಬೀಸ್ಕೊಂಡು ಬಂದ್ಲಲ್ವ, ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಲೆ ಹಚ್ಕೊಂಡು ಹಂಚಿಟ್ಕೊಂಡು ಹಿಟ್ಟು ಕಲಿಸ್ಕೊಂಡು ರೊಟ್ಟಿ ಮಾಡೋದು ಎಲ್ಲ ಮಾಡ್ತಾಳೆ. ಎಲ್ಲರಿಗೂ ರೆಡಿ ಆಯ್ತಾ ರೊಟ್ಟಿಗಳು ಅಂದರೆ ಹ್ಞೂ ಎಲ್ಲರಿಗೂ ರೆಡಿ ಆಯಿತು ಅಂತಾಳೆ. ಆಮೇಲೆ ಏನು ಮಾಡಿ ಅಂದರೆ ಬೆಂಡೆಕಾಯಿ ಚಟ್ನಿ ಹುಡಿ ಹಾಕಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಅಂತ ಅಂತಾಳೆ. ಸರಿ ಎಲ್ಲರೂ ತಿನ್ನೋಣ ಅಂತೇಳಿ ಕೂತ್ಕೋತಾರೆ. ಅಷ್ಟೊತ್ತಿಗೆ ಇವನೇ ಇಲ್ಲ, ಬಾಳು ಮಾಮನೇ ಇಲ್ಲ. ಬಾಳು ಮಾಮ ಎಲ್ಲೋದ ಅಂತಲೂ ಗೊತ್ತಿಲ್ಲ. ಎಲ್ಲ ತಟ್ಟೆಗಳು ಎಲ್ಲ ಕಂಚಿನ ತಟ್ಟೆ ಕಂಚಿನ ಲೋಟ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆದರೆ ಬಾಳು ಮಾಮ ಎಲ್ಲೋದ ಅಂತಲೂ ಗೊತ್ತಿಲ್ಲ. ಈಗ ಬಾಳು ಮಾಮ ಬರಬೇಕು, ಏನಾದರೂ ವಿಷಯ ಹೇಳಬೇಕು, ಇವತ್ತು ಇತ್ಯರ್ಥ ಆಗ್ಬಿಡ್ಬೇಕು. ಸತ್ಯವನ ಮದುವೆ ಆಗ್ತಾನೋ ಇಲ್ವೋ ಅಂತೇಳ್ಬಿಟ್ಟು. ಇವನು ಆಗಲ್ಲ, ಹೊರಸಂಚಾರಿ, ಯಾವಾಗಲೂ ಹೊರಸಂಚಾರನೇ ಮಾಡೋದ್ರಿಂದ ಬಾಳು ಮಾವ ಮದುವೆ ಮಾಡ್ಕೊಳ್ಳೋಕೆ ಒಪ್ಪಲ್ಲ. ನನ್ನ ಅನಿಸಿಕೆ ಪ್ರಕಾರ ಯಾವ ಕಾರಣಕ್ಕೂ ಒಪ್ಪಲ್ಲ ಅನಿಸುತ್ತೆ. ಅವನು ಸಿಕ್ಕೋದು ಇಲ್ಲ, ಯಾರ ಕೈಗೂ ಒಪ್ಪೋದು ಇಲ್ಲ. ಬಾಳು ಮಾವನ ವಿಷಯ ಮಾತಾಡಿದ್ರೆ ಸತ್ಯವ ನಾಚಿ ನೀರಾಗ್ತಾಳೆ. ಸಖತ್ತು ಇಷ್ಟಪಡೋವಂಥ ಹುಡುಗಿ ಅವಳು. ಪಾಪ ಮನೆಗೆ ನೋಡಿ, ಅತ್ತೆ ಮನೆಗೆ ಬಂದು ಎಲ್ಲ ಅಡುಗೆನೂ ಅವಳೇ ಮಾಡ್ತಿದ್ದಾಳೆ. ಅದರಲ್ಲಿ ಸತ್ಯವಂಗೆ ಪಾಪ ಬಾಳು ಮಾತಿಗೂ ಸಿಗ್ತಿಲ್ಲ. ತಂಗಿ ಕರ್ಕೊಬತ್ತೀನಿ ಅಂತ ಅಂದ್ರೂ ಬೇಡ ಬೇಡ ಅಂತ ಅಂದ. ಅವಳ ಜೊತೆ ಕೂತು ಮಾತಾಡಲ್ಲ, ಏನು ವಿಷಯ ಅಂತಲೂ ಕೇಳಲ್ಲ. ಬಾಳು ಮಾವ ಈ ಥರ ಮಾಡ್ತಾಯಿರೋದು ತಪ್ಪು ಅಂತ ಇವ್ರಿಗೆಲ್ಲರಿಗೂ ಅನ್ನಿಸ್ತಾ ಇದೆ. ಯಾಕೆ ಹಿಂಗೆ ಮಾಡ್ತಾನೆ ಬಾಳ ಅಂತೇಳ್ಬಿಟ್ಟು ಇವನು ಹೇಳಲ್ಲ ಕೇಳಲ್ಲ, ಹೊರ್ಟೋಗ್ಬಿಡ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.